ಫೆಬ್ರವರಿ 20ರಂದು ಆಯ್ಕೆ ಆಗ್ತಾರಾ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ. ಶಾಸಕರ ಜೊತೆ ಚರ್ಚಿಸೋಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. ನೋಡಿ, ಇದೇ ಫೆಬ್ರವರಿ 20ಕ್ಕೆ ಬಿಜೆಪಿಯ ಸಾರಥಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆಯಾಗುವಂತ ಸಾಧ್ಯತೆಗಳಿವೆ. ಅಂದ್ರೆ ಪ್ರತಿಯೊಬ್ಬ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆಗೆ ಚುನಾವಣೆ ನಡೆಯುವಂತಹ ಹಿನ್ನೆಲೆಯಲ್ಲಿ ಈ ವಾರಾಂತ್ಯಕ್ಕೆ ರಾಜ್ಯಕ್ಕೆ ದಿಲ್ಲಿ ನಾಯಕರು ಆಗಮಿಸಲಿದ್ದಾರೆ. ರಾಜ್ಯಕ್ಕೆ ಆಗಮಿಸಿದ ಬಳಿಕ ಆಂತರಿಕ ಚುನಾವಣಾ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. ಶಾಸಕರೊಂದಿಗೆ ಚರ್ಚೆ ಮಾಡಿ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡ್ತಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಮುಗಿದ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆಯುತ್ತೆ. ಅಂದರೆ ಇಲ್ಲಿ ವಿಜೇಂದ್ರನ ಅಥವಾ ಯತ್ನಾಳ್ ಗುಂಪಿಂದ ಯಾರಾದರೂ ಅಧ್ಯಕ್ಷರಾಗ್ತಾರಾ ಅನ್ನುವಂತಹ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಕೂಡ ದೆಹಲಿ ಪ್ರವಾಸ ಕೈಗೊಂಡ್ರು, ನೋಟಿಸ್ ಕೊಟ್ಟರು ಕೂಡ ಜಗ್ತಿಲ್ಲ ಭಕ್ತಿಲ್ಲ. ವಿಜೇಂದ್ರ ಕೂಡ ಬಹಳ ಕಾನ್ಫಿಡೆಂಟ್ನಲ್ಲಿದ್ದಾರೆ, 20ರೊಳಗಡೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂಥೇಳಿ. ಹಾಗಾದರೆ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಚುನಾವಣೆ ಅಂತಂದರೆ ಇಲ್ಲಿ ಏನೀಗ ಮತದಾನ ನಡೆಯುತ್ತಲ್ವ, ಆ ರೀತಿ ನಡೆಯೋದಿಲ್ಲ ಅಂತ ಕಾಣಿಸ್ತಾ. ಆಂತರಿಕ ಚುನಾವಣೆ ಇದು. ಅಂದರೆ ಶಾಸಕರ ಅಭಿಪ್ರಾಯ ಸಂಗ್ರಹ. ಅಂದರೆ ಅದು ಒಂಥರ ಚುನಾವಣೆ ಇದ್ದಂಗೆ ಅಲ್ವಾ. ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ 1 to 1 ಪ್ರತ್ಯೇಕವಾಗಿ ಶಾಸಕರನ್ನ ಇಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅಭಿಪ್ರಾಯ ಸಂಗ್ರಹ ಮತ್ತು ನಿಮ್ಮ ಒಲವು ಯಾರ ಕಡೆ ಇದೆ, ವಿಜೇಂದ್ರ ಬೇಕಾ ಅಥವಾ ಯತ್ನಾಳ್ ಬಣದವ್ರು ಬೇಕಾ, ಈ ರೀತಿಯಾಗಿ ಅಭಿಪ್ರಾಯ ಸಂಗ್ರಹ ಮಾಡಿ ಹೆಚ್ಚಿನ ಶಾಸಕರ ಒಲವು ಯಾರ ಕಡೆ ಇದೆಯೋ ಅಂಥವರನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಅಂತೂ ಇಂತೂ ಬಿಜೆಪಿ ರಾಜ್ಯಾಧ್ಯಕ್ಷರ ಗೊಂದಲಗಳಿಗೆ ಚರ್ಚೆಗಳಿಗೆ ಇತಿಶ್ರೀ ಹಾಡುವಂತಹ ಸಮಯ ಬಂದೇ ಬಿಡ್ತಾ ಇದೆ. ಅಂದರೆ ಈಗ ಈ ಚುನಾವಣೆ ಪ್ರಕ್ರಿಯೆ ಆಂತರಿಕವಾಗಿ ನಡೆದರೂ ಕೂಡ ಶಾಸಕರ ಬೆಂಬಲದೊಂದಿಗೆ, ಅಂದರೆ ಜಾಸ್ತಿ ಒಲವು ಯಾರ ಕಡೆ ಇದೆಯೋ ಅವರೇ ಅಂತಿಮವಾಗಿ ಫೈನಲ್ ಆಗ್ಬೋದಾ? ಯಾವ ಒಂದು ಅಜೆಂಡಾವನ್ನು ಹೈಕಮಾಂಡ್ ನಾಯಕರು ಹೊಂದಿದ್ದಾರೆ ಅನ್ನೋದು? ಪ್ರಭು, ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಈ ತಿಂಗಳು ಅಂತಿಮ ಮಾನದಂಡ ಅನ್ನುವಂತ ಮಾತನ್ನು ಈ ಹಿಂದಿನಿಂದಲೂ ಕೂಡ ಹೇಳಲಾಗ್ತಾ ಇತ್ತು. ಹಾಗೆ ಈ ತಿಂಗಳ 20ರ ಒಳಗಾಗಿ ಇದಕ್ಕೊಂದು ಸ್ಪಷ್ಟ ಚಿತ್ರಣ ಸಿಗಲಿದೆ ಅನ್ನುವಂತಹ ಮಾತನ್ನ ಬಿಜೆಪಿಯ ಹಾಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಸುಳಿವು ಕೊಟ್ಟಿದ್ದಾರೆ. ಮಾಹಿತಿ ಮೂಲಗಳ ಪ್ರಕಾರ ಈ ವಾರದ ಅಂತ್ಯದೊಳಗೆ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಬಂದು ಇಲ್ಲಿ ಅಭಿಪ್ರಾಯ ಸಂಗ್ರಹ ಕಾರ್ಯವನ್ನ ಮಾಡ್ತಾರೆ. ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಆ ಬಳಿಕ ರಾಜ್ಯಾಧ್ಯಕ್ಷರ ನೇಮಕಾತಿ ವಿಚಾರದ ಪ್ರಕ್ರಿಯೆಯನ್ನ ಆರಂಭಿಸಿ ಅಂತಿಮವಾಗಿ ರಾಜ್ಯಾಧ್ಯಕ್ಷರ ನೇಮಕಾತಿಯನ್ನ ಘೋಷಣೆ ಮಾಡ್ತಾರೆ ಅಂತೇಳಿ ತಾವು ಹೇಳಿದಾಗೆ ಇದುವರೆಗೂ ಕೂಡ ಶಾಸಕರ ಮಾಹಿತಿಯ ಜೊತೆಗೆ ನೂತನವಾಗಿ ನೇಮಕವಾಗುವಂತ ಜಿಲ್ಲಾಧ್ಯಕ್ಷರ ಪರ ಯಾರು ಓಟನ್ನು ಹೆಚ್ಚು, ಅಂದ್ರೆ ಜಿಲ್ಲಾಧ್ಯಕ್ಷರುಗಳಲ್ಲಿ ಯಾರು ಹೆಚ್ಚು ಓಟನ್ನು ಚಲಾವಣೆ ಮಾಡ್ತಾರೆ ಅವರಿಗೆ ರಾಜ್ಯಾಧ್ಯಕ್ಷರ ಪದವಿಯನ್ನ ನೀಡುವುದು ಇಲ್ಲಿವರೆಗೂ ನಡೆದುಕೊಂಡು ಬಂದಿರುವಂತಹ ಪದ್ಧತಿ. ಈಗಲೂ ಕೂಡ ಅದನ್ನೇ ಫಾಲೋ ಮಾಡುವಂತಹ ಲೆಕ್ಕಾಚಾರಗಳಿವೆ. ಆದ್ರೆ ಇದರ ಮಧ್ಯ ಪದೇ ಪದೇ ಬಿಜೆಪಿಯಲ್ಲಿ ಎದುರಾಗ್ತಿರುವಂತಹ ಬಡ ರಾಜಕಾರಣದ ಸನ್ನಿವೇಶ ಇದನ್ನ ಬದಲಾಯಿಸುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾತನ್ನ ಇಲ್ಲಿವರೆಗೂ ಹೇಳಲಾಗ್ತಾ ಇತ್ತು. ಆದ್ರೆ ಈ ಬಗ್ಗೆ ವರಿಷ್ಠರು ಯಾವುದೇ ರೀತಿಯಂತಹ ಸ್ಪಷ್ಟ ನಿಲುವು ನಿರ್ಧಾರವನ್ನ ಪ್ರಕಟಿಸಿರಲಿಲ್ಲ. ಈಗ ಅದಕ್ಕೆ ಕಾಲ ಕೂಡಿ ಬಂದಿದ್ದು ತಿಂಗಳ 20ರ ಒಳಗಾಗಿ ಎಲ್ಲ ಪ್ರಕ್ರಿಯೆಗಳನ್ನ ಆರಂಭ ಮಾಡುವುದಕ್ಕೆ ಸೂಚನೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ನಾಯಕರು ದೆಹಲಿಯಿಂದ ರಾಜ್ಯಕ್ಕೆ ಬಂದು ಇಲ್ಲಿ ಆ ಪ್ರಕ್ರಿಯೆಗಳನ್ನ ಮುಂದುವರಿಸ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಪ್ರಭು, ಅಂದ್ರೆ ರಾಕೇಶ್, ಈಗ ಒಂದು ಶಾಸಕರು 66 ಜನ MLA ಏನಿದ್ದಾರೆ, 65 ಜನ MLA, ಬಟ್ ಈಗ ಎಲೆಕ್ಷನ್ ನಡೀತು ಅಂತ ಆಂತರಿಕವಾಗಿ ಚುನಾವಣೆ ನಡೆಯುವಂಥದ್ದು ಸಹಜವಾಗಿ ನಡೆಯುತ್ತೆ. ಬಟ್ ಈಗ ಒಲವು ನೋಡೋದಾದ್ರೆ ಯತ್ನಾಳ್ ಬಣವು ಕೂಡ ಅವ್ರು ಹೇಳ್ತಾ ಇದ್ದಾರೆ, ಎಷ್ಟೋ ಜನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ವಿಜೇಂದ್ರ ವಿರುದ್ಧ, ಅವರು ಒಳಗೆ ಅಸಮಾಧಾನಗಳಿದಾವೆ ಅಂತ ಹೇಳಿ. ಅಂದರೆ ಇಲ್ಲಿ ಅಭಿಪ್ರಾಯ ನಾವು ನೋಡೋದಾದ್ರೆ ಮೇಲ್ನೋಟಕ್ಕೆ ಬಿಜೆಪಿಲಿ ಆ ರೀತಿ ವಾತಾವರಣ ಹೇಗಿದೆ ಅನ್ನೋದೀಗ ಸದ್ಯದ ಪರಿಸ್ಥಿತಿಯಲ್ಲಿ ಎರಡೂ ಬಣಗಳು ಕೂಡ ತಮ್ಮದೇ ಆದಂತಹ ಶಕ್ತಿಯನ್ನು ಹೊಂದಿಕೊಳ್ತಾ ಇದೆ. ಒಂದು ಕಡೆ ಉತ್ತರ ಕರ್ನಾಟಕ ಭಾಗದ ಬಹುಪಾಲು ಶಾಸಕರುಗಳು ಯತ್ನಾಳ್ ಅವರ ಬೆಂಬಲಕ್ಕೆ ನಿಲ್ಲುವಂತ ಸಾಧ್ಯತೆಗಳಿದೆ. ಹಾಗೆ ದಕ್ಷಿಣ ಭಾಗಕ್ಕಿಂತ ಹೆಚ್ಚಾಗಿ ಮಧ್ಯ ಕರ್ನಾಟಕದಲ್ಲಿ ಮಾತ್ರ ವಿಜೇಂದ್ರ ಅವರ ಪರ ಒಲವಿದೆ. ಉಳಿದಂತೆ ಈ ಕಡೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿರುವಂತವರು ಅಷ್ಟಕ್ಕಷ್ಟೇ ಅನ್ನುವಂತ ರೀತಿಯಲ್ಲಿ ತಟಸ್ಥ ಬಣದ ಜೊತೆ ಗುರುತಿಸ್ಕೊಳ್ತಿದ್ದಾರೆ. ಹೀಗಾಗಿ ಸ್ಪಷ್ಟವಾಗಿ ಶಾಸಕರ ನಿಲುವು ಯಾರ ಜೊತೆ ಇದೆ, ಯಾರ ಬೆಂಬಲಕ್ಕೆ ಬರುತ್ತೆ ಅನ್ನುವಂಥದ್ದು ಇದು ಕೂಡ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ನಾಯಕರುಗಳು ಕೂಡ ಅಭಿಪ್ರಾಯ ಸಂಗ್ರಹಣೆ ವಿಚಾರಣಕ್ಕೆ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಲೇ ಇದ್ದಾರೆ. ಆ ಪ್ರಕ್ರಿಯೆ
ಆಗುವುದಕ್ಕೆ ತಡವಾಗ್ತಿದೆ ಅನ್ನುವಂಥದ್ದು ಮಾಹಿತಿ. ಸೊ ಈ ಹಿನ್ನೆಲೆಯಲ್ಲಿ ಈಗ ಅಂದ್ರೆ ಪಕ್ಷದೊಳಗಿರುವಂತಹ 3 ಬಣಗಳಲ್ಲಿ ಯಾರ್ಯಾರು ಗುರುತಿಸಿಕೊಂಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗದಿರುವ ಹಿನ್ನೆಲೆಯಲ್ಲಿ ಈ ಲೆಕ್ಕಾಚಾರಗಳು ಕಷ್ಟ ಆಗ್ತದೆ. ಆದ್ರೆ ಸದ್ಯದ ಪರಿಸ್ಥಿತಿ ಮತ್ತು ಮುಂದಿನ ಪಕ್ಷದ ಅವಲೋಕನಗಳನ್ನ ಮಾಡ್ತಿದ್ದಾಗ ಇದಕ್ಕೆ ವಿಜಯೇಂದ್ರ ಅವರೇ ಸೂಕ್ತ ಅನ್ನುವಂತ ಮಾತು ಎಲ್ಲ ಕಡೆಯಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಹೊಸದಾಗಿ ಅಧಿಕಾರ ವಹಿಸಿಕೊಂಡು ಈಗಷ್ಟೇ ಸಣ್ಣ ಪ್ರಮಾಣದ ಅಧಿಕಾರವನ್ನ ಮಾಡಿರುವಂತ ವಿಜೇಂದ್ರ ಅವರು ಭವಿಷ್ಯದಲ್ಲಿ ಪಕ್ಷಕ್ಕೆ ನಾಯಕರಾಗ್ತಾರೆ. ಯಡಿಯೂರಪ್ಪರವರ ಗರಡಿಯಲ್ಲಿ ಬೆಳೆದಿರೋದ್ರಿಂದಾಗಿ ಪಕ್ಷ ಸಂಘಟನೆಯ ವಿಚಾರದಲ್ಲಿ ಅವರಿಗೆ ಶಕ್ತಿ ಇದೆ. ಸಮುದಾಯದ ಲೆಕ್ಕಾಚಾರಗಳಲ್ಲೂ ಕೂಡ ಅವರು ಯುವ ನಾಯಕರಾಗಿ ಗುರುತಿಸಿಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದಾಗಿ ಈಗಿನ ಕೆಲವೊಂದಷ್ಟು ತಪ್ಪುಗಳನ್ನ ತಿದ್ದಿಕೊಂಡು ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ತಿಳಿ ಹೇಳಿ ಮುಂದುವರಿಸೋದ ಅವಕಾಶ ಇದ್ದಲ್ಲಿ ವಿಜೇಂದ್ರ ಅವರೇ ಸೂಕ್ತ ಆಯ್ಕೆ ಅನ್ನುವಂತ ಮಾತು ಬಹುಪಾಲು ಪಕ್ಷದ ಉಳಿದಂತಹ ನಾಯಕರುಗಳ ಮಾತು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಸ್ಪಷ್ಟತೆಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ಕೂಡ ಹಾಲಿ ಸನ್ನಿವೇಶದಲ್ಲಿ ವಿಜೇಂದ್ರ ಪರವೇ ಒಲವು ಜಾಸ್ತಿ ಇದೆ ಪ್ರಭು. ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ BJPಯ MLAಗಳೇನಿದ್ದಾರೆ, ಯಾರ ಪರವಾಗಿ ಯಾರಿದ್ದಾರೆ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಇರೋದು. ಬಹುತೇಕವಾಗಿ ಈಗ ಪ್ರಾದೇಶಿಕವಾರು ನಾವು ಗಮನಿಸಬೇಕಾಗೋದು ಉತ್ತರ ಕರ್ನಾಟಕ ಭಾಗದ ಬಹುತೇಕ MLAಗಳು ಯತ್ನಾಳ್ ಅವರ ಬಣದ ಪರವಾಗಿಯೇ ಬ್ಯಾಟ್ ಮಾಡುವಂಥ ಸಾಧ್ಯತೆಗಳು. ಈ ಕಡೆ ಮಧ್ಯ ಕರ್ನಾಟಕದಿಂದ ಈ ಕಡೆ ದಾವಣಗೆರೆ ಈ ಭಾಗದಿಂದ ನಾವು ಬೆಂಗಳೂರುವರೆಗೂ ನೋಡೋದಾದರೆ ವಿಜೇಂದ್ರ ಕಡೆ ಸ್ವಲ್ಪ ಒಲವಿದ್ದಂಗೆ ಕಾಣಿಸ್ತಾ ಇದೆ. ಇನ್ನು ಕರಾವಳಿ ಭಾಗದ ಶಾಸಕರು ನೋಡೋದಾದರೆ ಅವರು ಇನ್ನೂ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ, ನ್ಯೂಟ್ರಲ್ ಆಗಿದ್ದಾರೆ.